ದೇವನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 2025-26ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿರುವಂಥದ್ದು. ಈ ಒಂದು ಸಭೆ ವರ್ಷಕ್ಕೆ ಒಮ್ಮೆ ಮಾಡುವಂಥದ್ದು. ನಿಮಗೆಲ್ಲ ಗೊತ್ತಿರೋ ಹಂಗೆ ಈ ಒಂದು ಸಭೆಗೆ ಮಾತ್ರ ನಿಮ್ಮ ಒಂದು ಸಂಘದ ಹಾಲು ಉತ್ಪಾದಕರನ್ನ ಕರೆಯುವಂಥದ್ದು, ಹೌದು ಅಲ್ವಾ? ಈ ಒಂದು ಸಭೆಗೆ ಮಾತ್ರನೇ ಕರೆಯುವಂಥದ್ದು. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ವರ್ಷಕ್ಕೆ ಈ ಒಂದು GPM ಅಂತೇಳಿ ನಿಮ್ಮ ಸಂಘದ ಒಂದು ವಾರ್ಷಿಕ ವರದಿ, ಅಂದ್ರೆ ಆ ಒಂದು ಹಿಂದಿನ ವರ್ಷದಲ್ಲಿ 25-26ನೇ ಸಾಲಿನಲ್ಲಿ ಏನು ನಿಮ್ಮ ಸಂಘದಲ್ಲಿ ಹಣಕಾಸಿನ ವ್ಯವಹಾರ ನಡೆದಿರುತ್ತೆ, ಸಂಘದಿಂದ ಏನು ಖರ್ಚಾಗಿರುತ್ತೆ, ಸಂಘದ ಉತ್ಪಾದಕರಿಗೆ ಏನು ಬೋನಸ್ ಬರುತ್ತೆ ಅಂತ ಒಂದು ತಿಳ್ಕೊಳ್ಳೋ ಉದ್ದೇಶ, ಹಾಗೂ ನಿಮ್ಗೆ ಏನಾದರೂ ತೊಂದರೆ ಇದೆ ಸಂಘದ ಬಗ್ಗೆ ಆಗ್ಬೋದು, ನಮ್ಮ ಒಕ್ಕೂಟದ ಬಗ್ಗೆ ಆಗ್ಬೋದು, ಆ ಒಂದು ತೊಂದರೆಗಳು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸಭೆನ ಆಯೋಜನೆ ಮಾಡುವಂಥದ್ದು. ನಮ್ಮ ಭಾರತ ಸಂಸ್ಕೃತಿ ಪ್ರಕಾರ ನಾವು ಯಾವುದೇ ಒಂದು ಸಭೆ ಸಮಾರಂಭ ಶುರು ಮಾಡಬೇಕಾಗ್ಲಿ ಪ್ರಾರ್ಥನೆಯೊಂದಿಗೆ ಶುರು ಮಾಡುವಂಥದ್ದು ನಮ್ಮ ಸಂಸ್ಕೃತಿ. ಅದೇ ರೀತಿ ಈ ಒಂದು ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯ ಪ್ರಾರಂಭಕ್ಕೂ ಮೊದಲು ಈ ಒಂದು ಗ್ರಾಮದ ಶಾಲಾ ಮಕ್ಕಳಿಂದ ಈಗ ಪ್ರಾರ್ಥನೆ ಮಾಡಲಿದ್ದಾರೆ. ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಹರಸೆಂದು ನಿನ್ನ ಸನ್ನಿಧಾನಕ್ಕೆ ತಲೆಯ ಬಾಗಿ ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಮುನಿಯಪ್ಪರವರ ಘನ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಎಸ್ ಮುನಿಯಪ್ಪನವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಗೆ ನಮ್ಮ ಕೋಲಾರ ಹಾಲು ಒಕ್ಕೂಟದ ಬಂಗಾರಪೇಟೆ ಹಾಗೂ ಕೆಜೆಎಫ್ ಉಪ ಕಚೇರಿಯ ಉಪವ್ಯವಸ್ಥಾಪಕರಾದಂತಹ ಡಾಕ್ಟರ್ CN ಗಿರೀಶ್ ಗೌಡ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ಏನು ಹಣಕಾಸಿನ ವ್ಯವಹಾರ ನಡೆದಿದೆ ಅಂದ್ರೆ ಎಷ್ಟು ಲಾಭ ಬಂದಿದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿರುವಂತದ್ದು. ನಿಮ್ಮ ಸಂಘದಲ್ಲಿ ನೋಡಿ ಎಷ್ಟಿದೆ ಅಂತ ಹೇಳಿದ್ರೆ 465ರಿಂದ 470 ಲೀಟರ್ ಅಷ್ಟು ಹಾಲು ನಿಮ್ಮ ಸಂಘದಿಂದ ಮೂತ್ನೂರು BMC ಕೇಂದ್ರಕ್ಕೆ ಹೋಗ್ತಾ ಇರುವಂತದ್ದು. ಆಮೇಲೆ ನಿಮ್ದು 2025-26ನೇ ಸಾಲಿನ ಪ್ರತಿದಿನ ಹಾಲಿನ ಪ್ರಮಾಣ ಅಂದ್ರೆ ಹಿಂದಿನ ವರ್ಷದ 25-26ನೇ ಸಾಲಿಂದು 548ರಿಂದ 550 ಇತ್ತು. ಈಗ ನಿಮ್ಗೆಲ್ಲ ಗೊತ್ತಿರೋಂಗೆ ಬರಗಾಲ ಬಂದಿರೋದಕ್ಕೋಸ್ಕರ ಈಗ ಹಾಲಿನ ಪ್ರಮಾಣ ನಿಮ್ಮ ಸಂಘದ ಕಡಿಮೆ ಆಗಿದೆ. 465ರಿಂದ 470 ಲೀಟರ್. ಹಿಂದಿನ ಸಾಲಿನಲ್ಲಿ 548ರಿಂದ 550 ಲೀಟರ್ ಇದ್ದಿದ್ದು ನಿಮ್ಮ ಸಂಘದ ಒಂದು ಹಾಲಿನ ಪ್ರಮಾಣ. ಈಗ ನಾನು ಏನ್ ಹೇಳಿದೆ, ನಿಮ್ಮ ಸಂಘದ ಒಂದು ನಿವ್ವಳ ಲಾಭ ಆಗ್ಲೇ ಹೇಳ್ದಂಗೆ 2,63,576 ರೂಪಾಯಿ 90 ಪೈಸೆಗಳು ಕೊನೆಗೆ ನಿಮ್ಮ ಸಂಘಕ್ಕೆ ಉಳಿದಿರುವಂಥದ್ದು. ಇದರಲ್ಲಿ ನಿಮ್ಗೆ ಉತ್ಪಾದಕರಿಗೆ ಬೋನಸ್ ಆಗಿ ಈ ವರ್ಷ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ 1,12,772 ರೂಪಾಯಿ 48 ಪೈಸೆಗಳಷ್ಟು ಉತ್ಪಾದಕರಿಗೆ ಬೋನಸ್ ಆಗಿ ಬರ್ತಾ ಇರುವಂಥದ್ದು. 1,12,772 ರೂಪಾಯಿ 48 ಪೈಸೆಗಳು. ಅಂದ್ರೆ ನೀವು ನಿಮ್ಮ ಸಂಘದಲ್ಲಿ 100 ರೂಪಾಯಿ ಬಂಡವಾಳ ತಗೊಂಡಿದ್ರೆ ನಿಮ್ಮ ಸಂಘದಲ್ಲಿ 100 ರೂಪಾಯಿ ಬಂಡವಾಳ ತಗೊಂಡ್ರೆ 100 ರೂಪಾಯಿ ಬಂಡವಾಳ ತಗೊಂಡಿದ್ರೆ ನಿಮ್ಗೆ 1 ರೂಪಾಯಿ 61 ಪೈಸೆ ಬೋನಸ್ ಆಗಿ ಬರುವಂತದ್ದು ಈ ವರ್ಷ. 1 ರೂಪಾಯಿ 61 ಪೈಸೆ ಅಂದ್ರೆ ನೀವು ಬಂಡವಾಳ 100 ರೂಪಾಯಿ ತಗೊಂಡಿದ್ರೆ ನಿಮ್ಗೆ 1 ರೂಪಾಯಿ 61 ಪೈಸೆ ನಿಮ್ಗೆ ಪ್ರತಿ ವರ್ಷ ಯಾವ ಒಂದು ಹಬ್ಬಕ್ಕೆ ಕೊಡ್ತಾ ಇದ್ರು ಆ ಹಬ್ಬಕ್ಕೆ ನಿಮ್ಗೆ 1 ರೂಪಾಯಿ 61 ಪೈಸೆಗಳು ಈ ವರ್ಷದಲ್ಲಿ ಬೋನಸ್ ಆಗಿ ಬರ್ತಾ ಇದೆ. ಮತ್ತೆ ಸಿಬ್ಬಂದಿ ಬೋನಸ್ ಅಂದ್ರೆ ಇಲ್ಲಿ ಕೆಲಸ ಮಾಡುವಂತ ಯಾರಿರ್ತಾರೆ ಸಿಬ್ಬಂದಿಗಳು ಅವ್ರಿಗೆ 17,349 ರೂಪಾಯಿ ಸಿಬ್ಬಂದಿ ಬೋನಸ್ ಆಗಿ ಹೋಗುತ್ತೆ. ಆಮೇಲೆ ನಿಮ್ಮ ಸಂಘದಿಂದ ದಾನ ಧರ್ಮದ ನಿಧಿಗೆ 17,341 ರೂಪಾಯಿ ದಾನ ಧರ್ಮದ ನಿಧಿಗೆ ಹೋಗುತ್ತೆ. ರಾಸುಗಳ ಅಭಿವೃದ್ಧಿ ನಿಧಿಗೆ 8,674 ರೂಪಾಯಿ 81 ಪೈಸೆಗಳು ರಾಸುಗಳ ಅಭಿವೃದ್ಧಿ ನಿಧಿಗೆ ಹೋಗುತ್ತೆ.
ಮತ್ತೆ ಸದಸ್ಯರ ಸಿಬ್ಬಂದಿ ವಿಮಾ ನಿಧಿಗೆ 8,674 ರೂಪಾಯಿ 81 ಪೈಸೆ ಹೋಗುತ್ತೆ. ಸಹಕಾರ ಅಭಿವೃದ್ಧಿ ನಿಧಿಗೆ 8,674 ರೂಪಾಯಿ 81 ಪೈಸೆ. ಒಟ್ಟು ನಿಮ್ಮ ಸಂಘದ ಏನು ನಿವ್ವಳ ಲಾಭ 2,63,576 ರೂಪಾಯಿಗಳಿತ್ತು. ಇದಿಷ್ಟನ್ನು ವಿಲೇವಾರಿ ಮಾಡಿದಾಗ ನಿಮ್ಮ ಸಂಘದ ಸದಸ್ಯರಿಗೆ 1,12,772 ರೂಪಾಯಿ 48 ಪೈಸೆಗಳಷ್ಟು ಬೋನಸ್ ಆಗಿ ಈ ವರ್ಷ ಹೋಗ್ತಾ ಇರುವಂತದ್ದು. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ನಮಸ್ಕಾರ. ಈ ಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 2025-26ರ ಸರ್ವ ಸದಸ್ಯರ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಸಂಘದ ಅಧ್ಯಕ್ಷರು ಆದ ಎಸ್ ಮುನಿಯಪ್ಪರವರೇ ಹಾಗೂ ಈ ಸಂಘದ ಉಪಾಧ್ಯಕ್ಷರು ಈಗಾಗಲೇ ಮೇವಿನ ಬೀಜ ಎಲ್ಲ ತಗೊಂಡೋಗ್ಬಿಟ್ಟು ಆಗ್ಲೇ ಪ್ರೋಸೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನ ಬೊಮ್ಮನಹಳ್ಳಿಯಿಂದ ನಾನು ನೋಡ್ದಂಗೆ ಪ್ರೋಸೆಸ್ ಆಗಿಲ್ಲ. ನೀವು ಯಾರು ನೀರಾವರಿ ಇದೆಯೋ ಅವರು ತುಂಬಾ ಇಂಪಾರ್ಟೆಂಟ್ ಆಗಿ ತಗೊಳ್ಳಿ. ನೀರಾವರಿ ಇಲ್ದಿರ ಇದ್ರು ಮಳೆಗಳನ್ನ ನೋಡ್ಕೊಂಡು ಆಧಾರಿತವಾಗಿ ಸಿಂಗಲ್ ಕೊಯ್ಲ್ ಜೋಳ ಬರ್ತದೆ, ಅದನ್ನ ತಗೊಂಡು ನೀವು ಉತ್ಪಾದನೆ ಮಾಡ್ಬೇಕು ಅಂತ ನಿಮ್ಗೆ ಕೇಳ್ಕೊಂತೀವಿ. ಮತ್ತೆ ಎಲ್ಲರಿಗೂ ಅಷ್ಟೇ ಇನ್ಸೆಂಟಿವ್ ಅಲ್ಲಿ ಯಾರಿಗೂ ಈ ಪ್ರಾಬ್ಲಮ್ ಆಗಲ್ಲ. ಎಕರೆಗೆ ನೀವು ಎಷ್ಟು ಎಕರೆಗೆ ಹಾಕ್ತಿರೋ ಅಷ್ಟು ಎಕರೆಗೂ 5,000 ರೂಪಾಯಿ ಬರ್ತದೆ. ಮಿನಿಮಮ್ ಅರ್ಧ ಎಕರೆಯಿಂದ ಸ್ಟಾರ್ಟ್ ಆಗ್ತದೆ. ಇದೊಂದ್ರ ಜೊತೆಗೆ ನೆಕ್ಸ್ಟ್ ಬೇಸಿಗೆಯಲ್ಲಿ ನಿಮ್ಗೆ ಇದಾಗ್ತದೆ, ಏನೋ ಇವಾಗ ಏನೋ ಮೇವು ಬೆಳ್ಕೊಂತೀರಾ, ಮಳೆಗಳ ಆದಾಗ ಬೆಳ್ಕೊಂತೀರಾ, ಬೇಸಿಗೆಯಲ್ಲಿ ಮೇವಿಲ್ದಿರ ಆಗ್ತದೆ. ಅದಕ್ಕೆ ಏನ್ ಮಾಡ್ಬೇಕಾಗ್ತದೆ, ಸೈಲೇಜ್ ಮಾಡ್ಕೊಬೇಕಾಗ್ತದೆ, ಇಲ್ಲ ಸೈಲೇಜ್ ಮಾಡ್ಬೇಕಾಗ್ತದೆ. ಆದ್ರಿಂದ ನಮ್ಗೆ ಇನ್ನೊಂದೇನಂದ್ರೆ ಸೈಲೇಜ್ ಪಿಟ್ ಮಾಡೋಕೆ 25,000 ರೂಪಾಯಿ ಅನುದಾನ ಅನೌನ್ಸ್ ಮಾಡಿದ್ದಾರೆ. ಸೈಲೇಜ್ ಪಿಟ್ ಯಾರನ್ನ ಇಂಟ್ರೆಸ್ಟ್ ಇದ್ರೆ, ಯಾಕಂದ್ರೆ ಇವಾಗ ಸೈಲೇಜ್ ನೀವು ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಬೇಸಿಗೆಯಲ್ಲಿ 1 ವರ್ಷ ಯೂಸ್ ಮಾಡ್ಬೋದು ಅದನ್ನ. ಮತ್ತೆ ಹಸುಗಳು ಅಷ್ಟೇ, ಅದೊಂದು ಸ್ವಲ್ಪ ಸ್ವೀಟ್ ಆಗಿರ್ತದೆ, ಚೆನ್ನಾಗೂ ತಿಂತವೆ. ಆದ್ರಿಂದ ಅದನ್ನು ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಅದಕ್ಕೂ 25,000 ರೂಪಾಯಿ ಇನ್ಸೆಂಟಿವ್ ಮಾಡಿದೀವಿ. ಅದ್ರ ಜೊತೆಗೆ ಅಜೋಲಾ ಅಂದ್ರೆ ಪಾಚಿ, ಹಸುಗಳಿಗೆ ಪಾಚಿ ಅಂತ ಅಜೋಲಾ ಅಂತ ಒಂದು ತರದ್ದು ಪಾಚಿ ಬರ್ತದೆ, ಅದ್ ಕೊಡೋದ್ರಿಂದ ಹಾಲ್ ರೈಸ್ ಆಗ್ತದೆ. ಅದ್ರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ನಿಮ್ ಕ್ವಾಲಿಟಿನೂ ಫ್ಯಾಟ್ ರೈಸ್ ಆಗ್ತದೆ. ಆದ್ರಿಂದ ನಿಮ್ಗೆ ಇವಾಗ 1 ಪಾಯಿಂಟ್ ಫ್ಯಾಟ್ ರೈಸ್ ಆದ್ರೆ 2 ರೂಪಾಯಿ ನಿಮ್ಗೆ ರೈಸ್ ಆಗುತ್ತೆ. 3 ಬರ್ತಾ ಇರೋದು 4 ಬಂದ್ರೆ ನಿಮ್ಗೆ 1 ಲೀಟರ್ ಮೇಲೆ 2 ರೂಪಾಯಿ ರೈಸ್ ಆಗ್ತದೆ. ಆದ್ರಿಂದ ಅಜೋಲಾ ಪಿಟ್ಗೂ 5,000 ರೂಪಾಯಿ ಅನುದಾನ ಅನೌನ್ಸ್ ಮಾಡಿದ್ದೀರಿ. ಅದನ್ನು ನೀವು ಸದುಪಯೋಗ ಪಡಿಸ್ಕೊಬೇಕು. ಮತ್ತೆ ಇನ್ನೊಂದು ಸ್ಕೀಮ್ ಏನಂತಂದ್ರೆ, ನಮ್ಮ ನಿರ್ದೇಶಕರು ಜಯಸಿಂಹ ಕೃಷ್ಣಪ್ಪ ಸರ್ ಎಲ್ಲ ಮಾತಾಡ್ಬಿಟ್ಟು, ಮತ್ತೆ ಇವರು ಈ ಬಂಗಾರಪೇಟೆ ಶಾಸಕರು ಇರ್ಬೋದು, ಎಲ್ಲರೂ ಮಾತಾಡ್ಬಿಟ್ಟು ನಮ್ಮ ಲಾಸ್ಟ್ ಬೋರ್ಡ್ ಮೀಟಿಂಗ್ ಅಲ್ಲಿ ಒಂದು ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಈ ವರ್ಷದಲ್ಲಿ 4-5 ತಿಂಗಳಲ್ಲಿ 1,000 ಎಮ್ಮೆನ ತರಿಸ್ಕೊಬೇಕು ಅಂತ 1,000 ಎಮ್ಮೆನ ಖರೀದಿ ಮಾಡಿ ಇದು ಸಬ್ಸಿಡಿ 30,000 ರೂಪಾಯಿ ರೈತರಿಗೆ ಸಬ್ಸಿಡಿ ಕೊಡ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಡಿಸೈಡ್ ಮಾಡಿದೆ. ಏನಂದ್ರೆ ಇವಾಗ ಒಂದು 70-80,000 ಇದೆ ಅಂತ ಇಟ್ಕೊಳ್ಳಿ 3 ಎಮ್ಮೆ ನೀವು ತಗೊಳಕ್ಕೆ. ಇವಾಗ ಏನಂದ್ರೆ ಒಂದು ಹೊತ್ತಿಗೆ 4 ರಿಂದ 5 ಲೀಟರ್ ಕರೀತಾ ಇದ್ದಾರೆ ಕ್ರಾಸ್ ಬ್ರೀಡ್ ಎಮ್ಮೆಗಳು. ಫ್ಯಾಟ್ ಅಷ್ಟೇ 7.5 ರಿಂದ 8 ಬರ್ತಾ ಇದೆ. ಒಂದು 70,000 ಅಂತ ಇಟ್ಕೊಂಡು ಎಕ್ಸಾಂಪಲ್, ಒಂದು 30,000 ನಾವು ಕೊಡ್ತೀವಿ, ಇನ್ನೊಂದು 40,000 ನೀವು ಹಾಕ್ಬೇಕಾಗ್ತದೆ. ಇದೊಂದು ಸ್ಕೀಮ್ ತಗೊಂಡ್ ಬಂದಿದ್ದಾರೆ. ಇದು ಇನ್ನೇನು ದುಡ್ಡು ರಿಲೀಸ್ ಆಗಿ ನಾನು ನೆಕ್ಸ್ಟ್ ವಾರದಿಂದ ಇದನ್ನು ಇದು ಮಾಡ್ಬೇಕು ಅಂತೀರಿ. ನಿಮ್ಗೆ ಯಾರಿಗಾನ ಇಂಟ್ರೆಸ್ಟ್ ಇದ್ರೆ ಎಮ್ಮೆ ಖರೀದಿ ಮಾಡಕ್ಕೆ ನಿಮ್ಮ ಸೆಕ್ರೆಟರಿಗೆ ಒಂದು ಹೆಸರು ಬರ್ತೀರಿ. ನೆಕ್ಸ್ಟ್ ಬಂದಿದ ತಕ್ಷಣ ನಾವು ಕೊಡೋ ವ್ಯವಸ್ಥೆ ಮಾಡ್ತೀವಿ. ಏನು ಎಮ್ಮೆ ತಗೊಂಡ್ರೆ ಏನು ಉಪಯೋಗ ಆಗ್ತದೆ, ನೀವೊಂದು 3 ಹಸುಗಳಿದ್ರೆ ಇವಾಗ HF ಹಸುಗಳಲ್ಲಿ 3.5 3.67 ಇಷ್ಟೇ ಬರೋದು ಫ್ಯಾಟ್. ಇವಾಗ ಈ ಫ್ಯಾಟ್ ಮೇಲೆ ರೇಟ್ ಮಾಡ್ಬೇಕು ಅಂದ್ಬಿಟ್ಟು ಗೌರ್ಮೆಂಟ್ ಸ್ಟ್ರಿಕ್ಟ್ ಆಗಿ ಮಾಡಿರೋದ್ರಿಂದ ನಿಮ್ಗೂ ಅಷ್ಟೇ ಈ ವರ್ಷನೇ ಅನಲೈಸರ್ ಮತ್ತೆ ಇದೆಲ್ಲ ಎಲ್ಲ ಹೇಳಿ ಅದೇ ಸೌಲಭ್ಯಗಳನ್ನ ಹೇಳಕ್ಕೆ ಮತ್ತೆ ನಾನು ಇಲ್ಲಿ ಬಂದಿಲ್ಲ. ಏನಂದ್ರೆ ನಮ್ಮಲ್ಲಿ ನಮ್ಮ ಆಡಳಿತ ಮಂಡಳಿ ಇರ್ಬೋದು, ಇವಾಗ ಹೋದ ತಿಂಗಳಿಂದ ಒಂದು ನಿರ್ಧಾರ ತಗೊಂಡಿದೆ, ಒಂದು 4 ಹೊಸ ಸ್ಕೀಮ್ಗಳನ್ನ ತಗೊಂಡ್ ಬರ್ತಾ ಇದೆ. ಅದ್ರ ಬಗ್ಗೆ ನಿಮ್ಗೆ ಚಿಕ್ಕದಾಗಿ ಒಂದು ತಿಳಿಸ್ಕೊಡ್ತೀನಿ. ಏನಂತಂದ್ರೆ ಇಷ್ಟು ವರ್ಷ ನಮ್ಮ ಕೂಟ ಸ್ಟಾರ್ಟ್ ಆದಾಗಿಂದ ಇವಾಗವರೆಗೂ ಅಷ್ಟೇ ನಿಮ್ಗೆ ಬೇವಿನ ಬೀಜಗಳಿರ್ಬೋದು, ಜೋಳ ಇರ್ಬೋದು, ಬಿತ್ತನೆ ಕಡ್ಡಿಗಳಿರ್ಬೋದು ಯಾವ್ದು ಫ್ರೀಯಾಗಿ ಕೊಡ್ತಾ ಇರಲಿಲ್ಲ, ಎಲ್ಲ ಸಬ್ಸಿಡಿ ರೇಟ್ ಅಲ್ಲಿ ಕೊಡ್ತಾ ಇದ್ರಿ. ಇವಾಗ ಏನಂದ್ರೆ ಜುಲೈ ತಿಂಗಳಿಂದ ಒಂದು ನಿರ್ಧಾರ ಏನ್ ತಗೊಂಡಿದ್ದಾರೆ ಅಂದ್ರೆ, ರೈತರಿಗೆ ಎಲ್ಲಾ ಬೀಜ ಇರ್ಬೋದು, ಜೋಳ ನಮ್ಮಲ್ಲಿ ಒಂದು ವೆರೈಟಿ ಇಲ್ಲ ಜೋಳ 4-5 ವೆರೈಟಿ ಇದೆ, ಎಲ್ಲ ಫ್ರೀಯಾಗಿ ಕೊಡ್ಬೇಕು. ಅವ್ರದ್ದು ಏನೇನ್ ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ತಗೊಂಡು ಫ್ರೀಯಾಗಿ ಕೊಡ್ಬೇಕಾಗ್ತದೆ. ಅಷ್ಟು ಕೊಟ್ಟಿದ್ದಷ್ಟೇ ಅಲ್ದಿರ ಅವ್ರು ಬೆಳೆದು ಅದಕ್ಕೆ ಪ್ರೂಫ್ ನಮ್ಮ ಸೂಪರ್ವೈಸರ್ ಇರ್ಬೋದು, ಬೆಳೆದಿದ್ದಾದ್ಮೇಲೆ ಫೋನ್ ಮಾಡೋ ಸೆಕ್ರೆಟರಿ ಅವ್ರು ಬಂದ್ಬಿಟ್ಟು ನೋಡ್ಬಿಟ್ಟು ಫೋಟೋ ತಕೊಂಡು ಹೋಗ್ತಾರೆ. ನಿಮ್ಗೆ 1 ಎಕರೆಗೆ 5,000 ರೂಪಾಯಿ ಇನ್ಸೆಂಟಿವ್ ಕೂಡ ಕೊಡ್ತಾ ಇದೀವಿ. ಆದ್ರಿಂದ ಇವಾಗ ಮಳೆಗಳಾಗ್ತಾ ಇದೆ, ಈ ಒಂದು ಅವಕಾಶನ ಯಾರು ಬಿಡ್ತೀರಾ ಒಂದ್ ಸ್ವಲ್ಪ ಸದುಪಯೋಗ ಪಡ್ಕೊಬೇಕು. ಯಾಕಂದ್ರೆ ನಿಮ್ಗೆ ಏನಂದ್ರೆ ಮೇವಿದಷ್ಟು ಹಸುಗಳಲ್ಲಿ ಹಾಲು ಜಾಸ್ತಿ ಆಗ್ತದೆ, ಕ್ವಾಲಿಟಿ ಜಾಸ್ತಿ ಬರ್ತದೆ. ನೆಕ್ಸ್ಟ್ ಇದು ಏನು ಬೇಸಿಗೆಯಲ್ಲಿ ನೆಕ್ಸ್ಟ್ ಮೇವು ವಂಚಿತರಾಗಿ, ಯಾಕಂದ್ರೆ ಬೇಸಿಗೆಯಲ್ಲಿ ಹಾಲ್ ಡೌನ್ ಆಗ್ಬಿಡ್ತದೆ, ಹಸುವಿಂದು ಹಾಲ್ ಡೌನ್ ಆಗ್ತದೆ, ಮತ್ತೆ ಇದು ಕ್ವಾಲಿಟಿನೂ ಡೌನ್ ಆಗ್ತದೆ. ಆದ್ರೆ ಹಸುಗಳಿದ್ದಾವೆ
ಅವ್ರದ್ದು 3.6 ಹಂಗ್ ಬರ್ತಾ ಇರ್ತದೆ ಫ್ಯಾಟು. ಏನಂದ್ರೆ ಅವ್ರಿಗೆ ಒಂದು ₹1 ₹2 ಕಡಿಮೆ ಬರ್ತಾ ಇರ್ತದೆ ರೇಟ್. ಇವಾಗ ಒಂದು 3ರ ಕ್ರಾಸ್ ಬ್ರೀಡ್ ಎಮ್ಮೆ ನಮ್ಮ ಸ್ಕೀಮ್ ಅಲ್ಲಿ ಅಳವಡಿಸ್ಕೊಂಡೇನೋ ನಾವು ಒಂದು 30,000 ಕೊಡ್ತಾ ಇದ್ದೆ. ಅದನ್ನೇನ ಅಳವಡಿಸ್ಕೊಂಡು ಒಂದು ಎಮ್ಮೆ ಹಾಕೊಂಡ್ರೆ ಎಮ್ಮೆ 7.5% 8%, 9.5% 10% ಕೊಡ್ತಾರೆ. ಆದ್ರೆ ಕ್ರಾಸ್ ಬ್ರೀಡ್ ಎಮ್ಮೆಗಳಿಗೆ ಒಂದು 8% ನಿಲ್ತಾರೆ. ಈ ನಾಟಿ ಎಮ್ಮೆಗಳು ಬಂದ್ಬಿಟ್ಟು 10, 11 ಬರ್ತವೆ. ಆದ್ರಿಂದ ಅದನ್ನ ಮಿಕ್ಸ್ ಮಾಡಿದಾಗ ನೀವು ಒಂದ್ 4 ಲೀಟರ್ ಬೆಳಿಗ್ಗೆ 4 ಲೀಟರ್ ಸಾಯಂಕಾಲ ಮಿಕ್ಸ್ ಮಾಡ್ಬಿಟ್ರೆ ನಿಮ್ದು 3 ಇರೋ ಫ್ಯಾಟ್ 4 ಪ್ರೈಸ್ ಆಗೋಗ್ಬಿಡ್ತದೆ. ಅವಾಗ ನಿಮ್ಗೆ ಏನಂದ್ರೆ ನೀವು ಎಷ್ಟು ಹಾಲು ಉತ್ಪಾದನೆ ಮಾಡ್ತೀರೋ ಅಷ್ಟಕ್ಕೂ ₹2.5 ಜಾಸ್ತಿ ಬರ್ತದೆ ನಿಮ್ಗೆ. ಆದ್ರಿಂದ ಯಾರನ್ನ ಇಂಟ್ರೆಸ್ಟ್ ಇರೋರು ಎಮ್ಮೆಗಳನ್ನ ಕಟ್ಟಕ್ಕೆ, ಇನ್ನೊಂದೇನಂದ್ರೆ ಎಮ್ಮೆಗಳಿಗೆ ಸ್ವಲ್ಪ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಇರೋದ್ರಿಂದ ಬಾವುಗಳಾಗಿರ್ಬೋದು, ಕಾಯಿಲೆಗಳು ಬೀಳೋದು ತುಂಬಾ ಕಡಿಮೆ ಇರ್ತದೆ. HF ಹಸುಗಳು ಸ್ವಲ್ಪ ಹಾಲು ಜಾಸ್ತಿ ಆದ್ರೆ ಸಾಕು ಬಾವು ಇಟ್ಕೊಂತದೆ ಅದಕ್ಕೆ. ಆದ್ರಿಂದ ಇದೊಂದು ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಯಾರನ್ನ ಇಂಟ್ರೆಸ್ಟ್ ಇರೋರು, ಅನುಕೂಲ ಇರೋರು, ಮಾಡ್ಕೊಳೋರು ಇದ್ರೆ ನಿಮ್ಮ ಸೆಕ್ರೆಟರಿಗೆ ಇಲ್ಲ ಅಧ್ಯಕ್ಷರಿಗೂ ಹೇಳಿರ್ತೀರಿ, ಎಷ್ಟು ಬರ್ಸಿಟ್ಟಿದ್ರಿ ನಮ್ಮ ಇವರು ನಿರ್ದೇಶಕರ ಹತ್ರ ಮಾತಾಡ್ಬಿಟ್ಟು ಅದ್ ಬಂದಾಗ ಎಷ್ಟು ಕೊಡ್ಬೇಕು ಏನು ಅಂತ ಅಂದ್ಬಿಟ್ಟು ಈ ವರ್ಷ ಇವಾಗ ಒಂದು 120ರಿಂದ 130 ಎಮ್ಮೆಗಳು ಬರ್ತವೆ KGF ಕ್ಷೇತ್ರಕ್ಕೆ ಸೇರಿದ್ದು. ಇವಾಗ ಅದಾದ್ಮೇಲೆ ಮತ್ತೆ ಜನವರಿ ಮೇಲೆ ಮತ್ತೆ ಒಂದು 120, 130 ಬರ್ತದೆ. ಇವಾಗ ಇಬ್ಬರಿಗೋ ಕೊಡ್ತೀವಿ, ಒಂದ್ ಇಬ್ಬರು ಕೊಡ್ತೀವಿ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಇಬ್ಬರಿಗೆ ಜನವರಿ ಮೇಲೆ ಕೊಡ್ತೀವಿ. ಆದ್ರೆ ನೀವು ಇಂಟ್ರೆಸ್ಟ್ ಇರೋದು ಎಷ್ಟು ಬರ್ಸಿಟ್ಟಿರಿ ಸರಿನಾ, ಇದೊಂದು ಸಬ್ಸ್ಕ್ರೈಬ್ ಮಾಡ್ಕೊಬೇಕಾಗ್ತದೆ. ಇನ್ನು ಉಳಿದೆಲ್ಲ ನಮ್ದು ಏನೇನ್ ಫೆಸಿಲಿಟಿ ಇದೆ ಅಂತ ಅಂದ್ಬಿಟ್ಟು ನಾನು RGBM ಒಂದು ಹೇಳಿದ್ದೆ. ಮತ್ತೆ ನಿಮ್ಗೆಲ್ಲ ಗೊತ್ತಿರೋದು, ಯಾಕಂದ್ರೆ ತುಂಬಾ ವರ್ಷದಿಂದ ಹಾಲಾಗ್ತಾ ಇರೋದ್ರಿಂದ ಗೊತ್ತಿರೋದೆ. ಆದ್ರಿಂದ ಅದ್ರ ಬಗ್ಗೆ ಮಾತಾಡಲ್ಲ. ನಿಮ್ಗೆ ಒಕ್ಕೂಟದ ಕಡೆಯಿಂದ ಇರ್ಬೋದು, ಸಂಘದ ಕಡೆಯಿಂದ ಇರ್ಬೋದು, ಏನಾನ ತೊಂದರೆಗಳಿರ್ಬೋದು, ಇಲ್ಲ ಸರ್ ಇಂಥದ್ದಾಗ್ಬೇಕಾಗಿತ್ತು ನಮ್ಗೆ ಅಂತಿದ್ರೆ ಪ್ರಶ್ನೆಗಳು ನೀವು ಕೇಳ್ಬೋದು. ಇವಾಗ ಕೇಳ್ಬೋದು ನೀವು ಏನಾದ್ರು. ಲೀಟರ್ ಒಂದು ₹100 ಬಟವಾಡೆ ಮಾಡಿದ್ರೆ ಅಂದ್ರೆ ಲೀಟರ್ ಮೇಲೆ ಹೆಚ್ಚು ಕಡಿಮೆ 50 ಪೈಸೆ ಜಾಸ್ತಿ ಬಂದ ನಿಮ್ ಲೆಕ್ಕ. ಮತ್ತೆ ಇನ್ನೊಂದೇನ್ ನನ್ ಗಮನಿಸ್ದಂಗೆ ಏನಂತಂದ್ರೆ ನಿಮ್ದು ಈ ಸಲ ಚೆನ್ನಾಗಿ ನಡೆದಿದೆ ಡೈರಿ. ಇನ್ನ ನಿಮ್ದು ಲಾಭ ಇನ್ನ 1,10,000 ಜಾಸ್ತಿ ಇರ್ಬೇಕಾಗಿತ್ತು ಲಾಭ. ಏನಂದ್ರೆ ನೀವು AMC ಕಂಪ್ಯೂಟರ್ ಮತ್ತೆ ಅನಲೈಸರ್, ಈ UPS ಎಲ್ಲ ಖರೀದಿ ಮಾಡಿರೋದ್ರಿಂದ ಅದಕ್ಕೆ 1 ಲಕ್ಷ ಹೊರಟೋಗಿದೆ. ಅದೇನ ಇದ್ದಿದ್ರೆ ನಿಮ್ದು ನಿವ್ವಳ ಲಾಭನೇ 3,63,000 ಇರ್ತೈತೆ. ₹2.9 ಬರ್ತಾ ಇತ್ತು. ಹಂಗಾಗಿದೆ ಅದು ತುಂಬಾ ಒಳ್ಳೆ. ₹2 ಮೇಲೆ ಏನೇ ಬಂದ್ರೇನು ತುಂಬಾ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಏನ್ ತೋರಿಸ್ತದೆ, ನೀವು ರೈತರು ಒಳ್ಳೆ ಗುಣಮಟ್ಟದ ಹಾಲು ಸರಬರಾಜು ಮಾಡಿದ್ದೀರಾ. ಸಿಬ್ಬಂದಿ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಟೆಸ್ಟರ್ ಇರ್ಬೋದು, ಒಳ್ಳೆ ಇದು ಕೆಲಸ ಮಾಡಿದ್ದಾರೆ, ನಿಮ್ಗೆಲ್ಲ ಸಹಕರಿಸಿದ್ದಾರೆ. ಅದೇ ರೀತಿ ಆಡಳಿತ ಮಂಡಳಿ ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ. ಏನು ಪ್ರಾಬ್ಲಮ್ ಇಲ್ದಿರ ಅನ್ನೋದು ತೋರಿಸ್ತದೆ. ಇದನ್ನ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ರಿ. ಈ ವರ್ಷದಲ್ಲಿ ಏನು ಖರ್ಚುಗಳು ಬರೋಂಗ್ ಕಾಣಲ್ಲ ನನ್ಗೇನೋ. ಅನಲೈಸ್ ಇರ್ಬೋದು, ಎಲ್ಲ ಏನೇನ್ ಇದೆಯೋ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟಿದೀವಿ. ನೆಕ್ಸ್ಟ್ ವರ್ಷಕ್ಕೆ ₹2 ಮೇಲೆ ಲಾಭ ಹೋಗ್ತದೆ ಅಂತ ನನ್ಗೂ ಭರವಸೆ ಇದೆ. ಆದ್ರೆ ಈ ವರ್ಷನೇ ಹೋಗ್ತೈತೆ ಅನಲೈಸರ್ಗೆ ಖರೀದಿ ಮಾಡಿಲ್ಲ ಅಂದಿದ್ರೆ. ಚೆನ್ನಾಗಿ ಕೆಲಸ ಮಾಡಿದ್ರೆ, ಒಳ್ಳೆ ಗುಣಮಟ್ಟದ ಹಾಲು ಸರಬರಾಜು ಮಾಡಿದ್ದೀರಾ. 300 ಹೋಗ್ತಾ ಇದ್ದೀನಿ, ವಿಚಾರಿಸ್ತಾ ಇರ್ತೀನಿ. ನಾನು ಚೂರು ಫ್ಯಾಟ್ ಒಂಚೂರು ಪಿಕಪ್ ಆಗ್ಬೇಕು ಅಂತ ಹೇಳ್ತಾರೆ. ಅದೇ ಈ ಎಮ್ಮೆಗಳು ಅವು ಇವು ಕೆಲವರು ಒಂದು 5-10 ಎಮ್ಮೆ ಊರಲ್ಲಿ ಏನನ್ನ ಇಂಟ್ರೊಡ್ಯೂಸ್ ಆಗ್ಬಿಟ್ರೆ ತಾನಾಗೆ ಊರದ್ದು ಫ್ಯಾಟ್ ಪಿಕಪ್ ಆಗ್ಬಿಡ್ತದೆ. ಅವಾಗ ಏನಾಗ್ತದೆ ಗೊತ್ತಾ, ಇವಾಗ ಎಮ್ಮೆಗಳದ್ದು ಒಂದು 5-6 ಎಮ್ಮೆ ಬಂತು ಅಂತ ಇಟ್ಕೊಳ್ರಿ, ನಿಮ್ದು ಆವರೇಜ್ 3.8 ಬರ್ತಾ ಇರೋದು ಇವಾಗ 4 ಕೊಟ್ಟೋಗ್ತದೆ ನಿಮ್ದು. ಅವಾಗ ಏನಾದ್ರೆ 8 3ಗಳು ಕಡಿಮೆ ಆಗ್ತದೆ ಅಲ್ಲಿ. ಇಲ್ಲ ನೀವು ಅವಾಗ ಜೋರಾಗಿ ಕೇಳ್ಬೋದು, ನಮ್ ಚೆನ್ನಾಗಿ ಬರ್ತಾ ಇದೆಯಲ್ಲ ನೀನ್ ಯಾಕೆ ಕೇಳೋದು. ಇವಾಗ ಕಡಿಮೆ ಇದ್ದಾಗ ನೀವು ಕೇಳಕ್ಕಾಗಲ್ಲ, ಕೇಳ್ಬೋದು. ಅವಾಗ ಏನಾದ್ರೆ 8 3 ಮಾಡೋದು ಕಡಿಮೆ ಅಂದ್ರೆ ಎಲ್ರಿಗೂ ₹5 ಬರ್ತದೆ. ₹5 ಒಂದ್ ಶಿಫ್ಟ್ ಮಿಸ್ ಆಗಲ್ಲ. ಕ್ವಾಲಿಟಿ ನೀವು ರೈಸ್ ಮಾಡ್ಕೊಂಡಷ್ಟು ₹5 ಯಾರಿಗೂ ಮಿಸ್ ಆಗಲ್ಲ. ಕ್ವಾಲಿಟಿಗಳೇನ ಕಡಿಮೆ ಅಂದ್ರೆ ಅಲ್ಲಿ ಕ್ವಾಲಿಟಿ ಕಡಿಮೆ ಕೊಡ್ತಾರೆ BMC ಗೆ. ಅವಾಗ ನಿಮ್ಗೆ ಗೊತ್ತಿಲ್ದಿರಾನೆ ನಿಮ್ಗೆ 1,000 ಲೀಟರ್ ಹಾಲು ಹಾಕಿದ್ರೆ ನೀವು 1,000 ಲೀಟರ್ಗೂ ₹5 ಬರಬೇಕು. ಏನಾರ ಊರ್ ಪೂರ್ತಿ ಕ್ವಾಲಿಟಿ ಕಡಿಮೆ ಇದ್ರೆ ನಿಮ್ಗೆ ಬರೀ 850 ಲೀಟರ್ ಬರ್ತದೆ, 150 ಲೀಟರ್ ಹೊರಟೋಗ್ತದೆ. ಆ ರೀತಿ ಆಗ್ತಾ ಇರ್ತದೆ. ಆದ್ರೆ ಇವ್ರದ್ದು ನಿಮ್ದು 64ನೇ ರೂಟ್ ರೂಟ್ ಅಲ್ಲಿ ಇರೋದ್ರಿಂದ ಬಾಧೆ ಇಲ್ಲ. ರೂಟ್ ತುಂಬಾ ಚೆನ್ನಾಗಿದೆ. ಯಾವ್ದು 8-3 ಇಲ್ವಲ್ಲ. ಹಾಗೆ ನಮ್ಮ GM ಆದ ಸೇನ್ ಗಿರೀಶ್ ಗೌಡರು ಸರ್ಗೆ ನಮಸ್ಕಾರ. ಹಾಗೆ ವಿಸ್ತರಣಾ ಅಧಿಕಾರಿಯಾದ ಭಾನುಪ್ರಕಾಶ್ ಸರ್ಗೆ, ಉಪ ಅಧ್ಯಕ್ಷರಿಗೆ, ಹಾಗೆ ನಮ್ಮ ಸೆಕ್ರೆಟರಿ ರವಿಮೂರ್ತಿ ಅವರಿಗೆ, ಹಾಗೆ ನಮ್ಮ ಕಮಿಟಿ ಎಲ್ರಿಗೂ ನಮಸ್ಕಾರ. ಹಾಲು ಉತ್ಪಾದಕರಿಗೂ ನಮಸ್ಕಾರ. ಈಗ ನಾವು ಈ PMC ಮಾಡೋದು ಹೇಗೆ ಅಂದರೆ ಇವರು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಭಾನುಪ್ರಕಾಶ್ ಸರ್ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಈ ಡೈರಿಗಳು ಇದೆಲ್ಲ ನಿಲ್ಸ್ಕೊಂಡು ಹೋಗ್ಬೇಕಾದ್ರೆ ಒಬ್ಬರು ಇದಕ್ಕೆಲ್ಲ ಮುಖ್ಯ ಕಾರಣವಾದರೂ ಒಬ್ಬರು ಇರ್ತಾರೆ. ಅವರೇ ನಮ್ಮ ದಿವಂಗತ MV ಕೃಷ್ಣಪ್ಪನವರು. ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಸ್ಕೊಂಡು ಇದೆಲ್ಲ ಎಷ್ಟೋ ಲಕ್ಷಾಂತರ ಜನ ಇವತ್ತು ಕುಟುಂಬಗಳು ಅವರು ಇದರಿಂದ ಜೀವನ ಮಾಡಿಕೊಂಡು ಕಟ್ಕೊಂಡಿದ್ದಾರೆ. ಅದೇ ರೀತಿ ಅವರು ಸುಪುತ್ರರಾದ ಜಯಸಿಂ ಕೃಷ್ಣಪ್ಪನವರು
ಅದೇ ಥರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅವರ ಮಾರ್ಗದರ್ಶನದಲ್ಲಿ ನಾವು ಡೈರಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಊರು ಗ್ರಾಮಸ್ಥರು ಹಾಲು ಉತ್ಪಾದಕರಲ್ಲಿ ಒಂದು ಮನವಿ, ಒಳ್ಳೆ ಕ್ವಾಲಿಟಿ ಹಾಲನ್ನು ಕೊಡಬೇಕು. ನಮ್ಮ ಡೈರಿ ಇದೇ ಥರ ಇನ್ನೂ ಮುಂದುವರೆದುಕೊಂಡು ಇನ್ನೂ ಲಾಭ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಷ್ಟೇ ನಾನು